ಮಾಡೆಲ್ ಅಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಟೋಟಲ್ 20 ಬೆನಿಫಿಟ್ ಇದೆ. A to Z ಎಕ್ಸ್ಪ್ಲೈನ್ ಮಾಡ್ತೀನಿ, ಬೇಗ ಫಾಲೋ ಮಾಡ್ಕೊಳ್ಬಿಡಿ. ನಿಮ್ಗೆ ಬ್ರಿಸ್ಟ್ ಪೇನು, ನಿಮ್ಗೆ ನೀ ಪೇನು, ಶೋಲ್ಡರ್ ಪೇನು, ಯಾವ ತರದ್ದು ಪೇನ್ ಬರಲ್ಲ. ಹೈ ಟೆನ್ಸ್ ನಾನ್ ರಸ್ಟೇಬಲ್ 5 ಲೇಯರ್ ಪೌಡರ್ ಕೋಟೆಡ್ ಫ್ರೇಮ್ ಇದು ನೋಡಬಹುದು. ವೆರಿ ಪ್ರೀಮಿಯಂ ಎಲಿಗೆಂಟ್ ಕ್ವಾಲಿಟಿ ಇದು. 6 ಫೀಟ್ ಅವ್ರು ಇದ್ದೀರಾ ತೋಲಿ ಯೂಸ್ ಆಗುತ್ತೆ. ನೀವು 5 ಫೀಟ್ ಅವ್ರು ಇದ್ದೀರಲ್ಲ ತೋಲಿ ಯೂಸ್ ಆಗುತ್ತೆ. 3.5 ಫೀಟ್ ಕಿಡ್ಸ್ ಇದ್ದೀರಾ ಅವ್ರಿಗೂ ಯೂಸ್ ಆಗುತ್ತೆ. ಯಾಕಂದ್ರೆ ಇದು ಅಡ್ಜಸ್ಟಬಲ್ ಸೀಟ್ ಇರೋದು. ನೋಡಿ ಈ ಮಾಡೆಲ್ ಅಲ್ಲಿ ನಿಮ್ಗೆ 27.5 ಇಂಚ್ ಟೈರ್ ಬರುತ್ತೆ. ಯುರೋಪಿಯನ್ ಸ್ಟ್ಯಾಂಡರ್ಡ್ ಡಬಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಇಲ್ಲಿ ನೋಡಬಹುದು ನೀವು ಡಿಸ್ಕ್ ಬ್ರೇಕ್ ಇದು. ಈ ಲಿಂಕ್ಸ್ ಎನಿ ಟೈಮ್ ಲ್ಯೂಬ್ರಿಕೇಟೆಡ್ ಇರಬೇಕು. ನೋಡಿ ಈಗಲೂ ಲ್ಯೂಬ್ರಿಕೇಟೆಡ್ ಇದೆ. ಇದೇ ರೀತಿಯಿಂದ ಇದು ಲ್ಯೂಬ್ರಿಕೇಟೆಡ್ ಇರಬೇಕು. ಫಸ್ಟ್ ಇಲ್ಲಿ ಇರೋದು ನಿಮ್ಗೆ ಇದು ಸ್ಪೀಡೋಮೀಟರ್. ಇದು 0000 ಇದೆಯಲ್ಲ, ಇಲ್ಲಿ ನಿಮ್ಗೆ ನಿಮ್ದು ಸೈಕಲ್ದು ಸ್ಪೀಡ್ ತೋರಿಸುತ್ತೆ. 1.5 ಅಷ್ಟೇ ಪವರ್ ಸ್ಟಾರ್ಟ್ ಆಯ್ತು. ನೋಡಿ ಸ್ಮೂತ್ನೆಸ್ ನೋಡಿ ಕಂಪ್ಲೀಟ್ ಸ್ಮೂತ್ ಆಗಿಬಿಡುತ್ತೆ ಸೈಕಲ್ಲು. ಅದು ಅಡಿಷನಲ್ ಪುಷು. ಈ ಪುಷು ಬಂದ್ಬಿಟ್ಟು ನಿಮಗೆ ನಾವು ಕೈಯಲ್ಲಿ ತೋರಿಸ್ತಾ ಇರೋದು ಮೇ ಬಿ ಅಷ್ಟು ಅರ್ಥ ಆಗ್ತಾ ಇಲ್ಲ ಮೋಸ್ಟ್ಲಿ. ಬಟ್ ಸ್ಟೋರ್ ವಿಸಿಟ್ ಮಾಡ್ಬಿಟ್ಟು ನೀವು ಟ್ರೈ ಮಾಡ್ತಾರಂದ್ರೆ ನಿಮಗೆ ಅದು ಫೀಲ್ ಗೊತ್ತಾಗುತ್ತೆ. ನೀವು ಪೆಡಲ್ ಮಾಡ್ತಾ ಅದು ಹಿಂದೆಯಿಂದ ಯಾರೊಬ್ರು ಪುಷ್ ಮಾಡ್ತಾರಂತ ಆ ಥರ ಫೀಲ್ ಗೊತ್ತಾಗುತ್ತೆ ನಿಮಗೆ. ವಿತಿನ್ 2 ಡೇಸ್ ಸ್ನೇಹಿತರೆ 48 hours ಇರೋದು ಕರೆಂಟು. ನಮ್ದು ಟಾರ್ಗೆಟ್ ಏನಂದ್ರೆ ವಿತಿನ್ 2 hours ನಿಮಗೆ ಸರ್ವಿಸ್ ಮಾಡ್ಕೊಡೋಣ ಅಂತ. ವಿತ್ ಅಲಾಯ್ ರಿಮ್ ಇಲ್ಲಿ ನೋಡ್ಬೋದು, ಫಿಂಗರು ವಿ ಶೇಪ್ದು ವಿತ್ ಅಲಾಯ್ ರಿಮ್ ವಿತ್ ಸ್ಪೋಕ್ಸ್ ಕೂಡ ಪೌಡರ್ ಕೋಟೆಡ್ ಬರುತ್ತೆ ನಿಮಗೆ. ಮುಂದೆದು ಹಬ್ ನೀವು ನೋಡ್ಬೋದು, ಕಂಪ್ಲೀಟ್ಲಿ ಬೇರಿಂಗ್ ಹಬ್ಬು, ಪ್ರೀಮಿಯಂ ಕ್ವಾಲಿಟಿ, ಹೆವಿ ಡ್ಯೂಟಿ. ಈ ಡಿಸ್ಕ್ ಬ್ರೇಕ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಡಿಸ್ಕ್ ಬ್ರೇಕ್. ನೀವು ಬ್ರೇಕ್ ಪ್ರೆಸ್ ಮಾಡ್ತಾರಂದ್ರೆ ಇಲ್ಲಿ ವೈರ್ ಫುಲ್ ಆಗಿ ಬ್ರೇಕ್ ಕನೆಕ್ಟ್ ಆಗೋದು. ಇಲ್ಲಿ ಸೆಂಟ್ರಲ್ಲಿ ಇರೋದು ಬ್ರೇಕ್ ಪ್ಯಾಡ್ಸ್. ಈ ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟು ನಿಮಗೆ ಸಿಮೆಂಟೆಡ್ ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್. ಇದು ವೆರಿ ಹೈ ಕ್ವಾಲಿಟಿ, ಡ್ಯೂರಬಲ್ ಕ್ವಾಲಿಟಿ. ಇದು ಫಿಟ್ ನಂಬರ್ 4 ನೋಡ್ತೀರಾ ಅಂದ್ರೆ ಇಲ್ಲಿ ಇರೋದು ನಿಮಗೆ ಸಸ್ಪೆನ್ಷನ್. 85mm ಟ್ರಾವೆಲ್ ಸಸ್ಪೆನ್ಷನ್. ನಿಮಗೆ ಆನ್ ರೋಡು, ಆಫ್ ರೋಡು, ಕಚ್ಚಾ ರೋಡ್, ಪಕ್ಕಾ ರೋಡ್, ಮನ್ ರೋಡ್, ಯಾವ ಟೈಪ್ ಆಫ್ ರೋಡ್ ಅಂದ್ರೂ ನಿಮಗೆ ಸಪೋರ್ಟ್ ಇರಲ್ಲ. ಯಾವ್ದು ಆಫ್ ರೋಡ್ ಇದ್ರು ಈ ಸಸ್ಪೆನ್ಷನ್ ಇಂದ ನಿಮಗೆ ಸಪೋರ್ಟ್ ಇರುತ್ತೆ. ಇದರಲ್ಲಿ ನಿಮಗೆ ಇಂಟರ್ನಲ್ ಕೇಬಲ್ ರೂಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಜೊತೆಲಿ ನಿಮಗೆ ಬಾಟಲ್ ಹೋಲ್ಡರ್ ಆಪ್ಷನ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಮೌಂಟ್ ಕೂಡ ಇದರಲ್ಲಿನೇ ಫಿಟ್ ಮಾಡಿದ್ದಾರೆ. ಈ ಬ್ಯಾಟ್ರಿ ಇರೋದು ರಿಮೂವಬಲ್. ಇದ್ಬಿಟ್ಟು ನಿಮಗೆ ಕಲರ್ ಕಾಂಬಿನೇಷನ್ ನೋಡ್ತೀರಾ ಅಂದ್ರೆ ಇದರಲ್ಲಿ ನಿಮಗೆ 2 ಕಲರ್ಸ್ ಬರುತ್ತೆ. ಒಂದು ಕಲರ್ ಅಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಬಂದ್ಬಿಟ್ಟು ಸಿ ಗ್ರೀನ್ ವಿತ್ ಗ್ರೇ ಇದೆ. ಇನ್ನೊಂದು ಕಲರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ರೆಡ್ ವಿತ್ ಗ್ರೇ ಬರುತ್ತೆ. ಟಾಪ್ ಕಲರ್ಸ್. ಡ್ರೈವ್ ಟ್ರೈನ್ ನೀವು ನೋಡ್ತೀರಾ ಅಂದ್ರೆ ಇದರಲ್ಲಿ ಬಂದಿರೋದು ನಿಮಗೆ ಸೀಲ್ಡ್ ಕ್ವಾರ್ಟರ್ಲೆಸ್ ಸಿಸ್ಟಮ್. ಇದು ಇದರಲ್ಲಿ ಕ್ವಾರ್ಟರ್ ಪಿನ್ ಯಾವ ತರದ್ದು ಬರಲ್ಲ, ಪೂರ್ತಿ ಸೀಲ್ಡ್ ಬರುತ್ತೆ. ಚೇನ್ ಬಂದ್ಬಿಟ್ಟು ನಿಮಗೆ ನಾನ್ ಡಿಸ್ಟ್ರಕ್ಟಬಲ್ ಚೇನ್. ಆರಾಮಾಗಿ ನೀವು ಒಂದು 10,000 to 20,000 ಕಿಲೋಮೀಟರ್ ಯೂಸ್ ಮಾಡ್ಬೋದು. ಚೇನ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಒಂದೇನಂದ್ರೆ ನೀವು ಮೇಂಟೈನ್ ಮಾಡಬೇಕಾಗಿರೋದು ಇಲ್ಲಿ ಸೆಂಟ್ರಲ್ಲಿ ಲಿಂಕ್ಸ್ ಬರುತ್ತೆ. ಈ ಲಿಂಕ್ಸ್ ಎನಿ ಟೈಮ್ ಲ್ಯೂಬ್ರಿಕೇಟೆಡ್ ಇರಬೇಕು. ಇಷ್ಟು ಹೈಟ್ ಇದಿರಲ್ಲ, ಒಂದು ಜಸ್ಟ್ ಕ್ಲಾಂಪ್ ಪುಲ್ ಮಾಡಿ ಸ್ಮೂತ್ಲಿ ಕೆಳಗಡೆ ಪುಷ್ ಮಾಡಿ ಲಾಕ್ ಮಾಡ್ಬಿಡಿ ಅಷ್ಟೇ. ಸಿಂಪಲ್ ಮೆಕ್ಯಾನಿಸಮ್, ಹೈ ಡ್ಯೂರಬಲ್ ಕ್ವಾಲಿಟಿ ಸೈಕಲ್. ಹ್ಯಾಂಡಲ್ ಇರೋದು ಕೆನ್ಲಿ ಹೆಡ್ಸೆಂಡ್ ಅಂತ. ನೀವು ಎಷ್ಟು ರಫ್ ಅಂಡ್ ಟಫ್ ಯೂಸ್ ಮಾಡಿ, ರಾಗಡ್ ಆಗಿ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ ಸರ್. ಹೆವಿ ಡ್ಯೂಟಿ ಸೈಕಲ್ಲು, ಪ್ರೀಮಿಯಂ ಕ್ವಾಲಿಟಿ. ಈಗ ಬನ್ನಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡೋಣ. ನಾರ್ಮಲ್ ಸೈಕಲ್ ನೀವು ನೋಡಿದ್ದೀರಾ, ನಾರ್ಮಲ್ ಅಲ್ಲಿ ಏಕ್ದಮ್ ಪ್ರೀಮಿಯಂ ಕ್ವಾಲಿಟಿ ಸೈಕಲ್ ಇದೆ. ನಿಮಗೆ ಫೀಚರ್ಸ್ ಬಂದ್ಬಿಟ್ಟು ಒಂದು ನಾರ್ಮಲ್ ಸೈಕಲ್ ಇಂದ ಟಾಪ್ ಎಂಡ್ ಇದೆ. ಈಗ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಿಮಗೆ ಏನಂದ್ರೆ ಈ ಸೈಕಲ್ ಅಲ್ಲಿ ಸ್ಪೆಷಾಲಿಟಿ ಇರೋದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ನೋಡಿ, ಸೇಫ್ಟಿಗೆ ಇಲ್ಲಿ ನಿಮಗೆ ಬರುತ್ತೆ ಒಂದು ಇಗ್ನಿಷನ್ ಕೀ. ಇಗ್ನಿಷನ್ ಕೀ ಇಲ್ಲ ಅಂದ್ರೆ ಸೈಕಲ್ಲೇ ಆನ್ ಆಗಲ್ಲ. ಫಸ್ಟ್ ನೀವು ಸೈಕಲ್ ಆನ್ ಮಾಡ್ಬೇಕಂದ್ರೆ ಇಗ್ನಿಷನ್ ಕೀ ಹಾಕಬೇಕು, ಆನ್ ಮಾಡಬೇಕು. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇರೋದು ಇದು ಹಾರ್ನ್. ಇದು ಸ್ಟಾರ್ಟ್ ಬಟನ್ ಅಲ್ಲ, ಇದು ಬೇಜಾನ್ ಜನರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇದು ಬಂದ್ಬಿಟ್ಟು ಹಾರ್ನ್. ಇದು ಸೈಕಲ್ ಸ್ಟಾರ್ಟ್ ಮಾಡೋದು ರೀತಿ ಯಾವ ತರ ಅಂದ್ರೆ ಇಲ್ಲಿ ಲೆಫ್ಟ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ ಮೇಲೆ ನೀವು ಇದು ಸೆಂಟ್ರಲ್ ಇರೋದು ಪವರ್ ಬಟನ್. ಇದು ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ತಾರೆ ಅಂದ್ರೆ ಈಗ ಆಯ್ತು ಸೈಕಲ್ ಆನ್. ಸೈಕಲ್ ಆನ್ ಆಗಾಮೇಲೆ ನಿಮಗೆ ಟ್ರಾಟಲ್ ಮಾಡ್ತಾರೆ ಅಂದ್ರೆ ಮೂವ್ ಆಗಲ್ಲ. ಯಾಕೆ ಮೂವ್ ಆಗಲ್ಲ ಅಂದ್ರೆ ಇಲ್ಲಿ ನೋಡಿ, ನೀವು ಈಗ ನೋಡಿ ಇದು 0 ಅಲ್ಲಿ ಇದೆ. 0 ಅಲ್ಲಿ ಇದ್ರೆ ಮೂವ್ ಆಗಲ್ಲ ಸೈಕಲ್. ನೋಡಿ ನಾವು ಟ್ರಾಟಲ್ ಮಾಡ್ತಾ ಇದ್ವಿ ಬಟ್ ಮೂವ್ ಆಗ್ತಾ ಇಲ್ಲ ಸೈಕಲ್. ಯಾಕೆ ಮೂವ್ ಆಗ್ತಾ ಇಲ್ಲ ಅಂದ್ರೆ 0 ಅಲ್ಲಿ ಮೂವ್ ಆಗಲ್ಲ ಸೈಕಲ್. ಮೂವ್ ಮಾಡ್ಬೇಕಂದ್ರೆ ತಿರ್ಗಾ ನೀವು ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಇದು ಪ್ರೆಸ್ ಮಾಡಬೇಕು. ಇದು ಪ್ಲಸ್ ಬಟನ್ ಪ್ರೆಸ್ ಮಾಡ್ತಂದ್ರೆ ಆಮೇಲೆ ನೀವು ಎಷ್ಟು ಬೇಕಂದ್ರೂ ಟ್ರಾಟಲ್ ಮಾಡಿ. ನೋಡಿ ಮೂವ್ ಆಗ್ತದೆ ನೋಡಿ. ಸೊ ಈ ತರ ಇರೋದು ನಿಮಗೆ ಸೈಕಲ್ ಯಾವ ತರ ಆನ್ ಮಾಡೋದು ಅಂತ. ಬನ್ನಿ ಬೇರೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸ್ನೇಹಿತರೆ, ಇದು ನಾರ್ಮಲ್ ಬ್ರೇಕ್ಸ್ ಅಲ್ಲ. ಇದು ಈ ಬ್ರೇಕ್ಗೆ ಬರೋದು ನಿಮಗೆ ಮೆಕ್ಯಾನಿಕಲ್ ವೈರ್. ಈ ವೈರ್ ಹೋಗ್ಬಿಟ್ಟು ನಿಮಗೆ ಡಿಸ್ಕ್ ಬ್ರೇಕ್ಗೆ ಅಟ್ಯಾಚ್ ಆಗಿದೆ. ಬಟ್ ಇನ್ನೊಂದು ವೈರ್ ಇದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಈ ಬ್ರೇಕ್ ಕಟ್ ಆಫ್ ವೈರ್ ಅಂತ. ಈ ವೈರ್ ತುಂಬಾ ಇಂಪಾರ್ಟೆಂಟು. ಈ ವೈರ್ ಇಂದ ಏನಾಗುತ್ತೆ ಅಂದ್ರೆ ಬೈ ಚಾನ್ಸ್ ನೀವು ಟ್ರಾಟಲ್ ಮಾಡ್ತಾ ಇದ್ದೀರಾ, ನೋಡಿ ಮುಂದೆ ಹೋಗ್ತಾ ಇದೆ, ಬಟ್ ನೀವು ಬ್ರೇಕ್ ಪ್ರೆಸ್ ಮಾಡ್ತಂದ್ರೆ ಪವರ್ ಕಟ್ ಆಯ್ತು, ವೀಲ್ ರೊಟೇಟ್ ಆಗ್ತಲ್ಲ. ನಾವು ಪ್ರೆಸ್ ಮಾಡಿರೋದು ಮುಂದೆದು ಬ್ರೇಕ್. ನೋಡಿ ಮುಂದೆದು ಬ್ರೇಕ್ ಪ್ರೆಸ್ ಮಾಡಿದೀನಿ, ಟ್ರಾಟಲ್ ಮಾಡ್ತಾ ಇದೀವಿ, ಬಟ್ ವೀಲ್ ಮೂವ್ ಆಗ್ತಲ್ಲ. ಯಾಕೆ ಮೂವ್ ಆಗ್ತಲ್ಲ ಅಂದ್ರೆ ಈ ವೈರ್ ಏನ್ ಮಾಡುತ್ತೆ ಅಂದ್ರೆ ನಿಮಗೆ ಮೋಟರ್ ಅಲ್ಲಿ ಹೋಗ್ತಾ ಇರೋದು ಪವರ್ಗೆ ಬ್ಲಾಕ್ ಮಾಡ್ಬಿಡ್ತಾರೆ ಈ ವೈರು. ಈ ವೈರ್ ತುಂಬಾ ಇಂಪಾರ್ಟೆಂಟ್. ಈ ವೈರ್ ಫೀಚರ್ ಏನಂದ್ರೆ ಅಡಿಷನಲ್ ಈ ಬ್ರೇಕ್ ಪವರ್ ಕಟ್ ಆಫ್ ಅಡಿಷನಲ್ ಫೀಚರ್. ಇದು ಬ್ರೇಕ್ ಜೊತೆಲಿ ಬರೋದು ನಿಮಗೆ. ಸೊ 2 ಬ್ರೇಕ್ ಅಲ್ಲಿ ನಿಮಗೆ ಈ ಬ್ರೇಕ್ ಪವರ್ ಕಟ್ ಆಫ್ ಸಿಗುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರೋದು ಓಡೋ ಅಂತ ಬರ್ದಿದೆ ನೋಡಿ. ಇಲ್ಲಿ ಸ್ಮಾಲ್ ಆಗಿ ಒಂದು ODO ಅಂತ ಬರ್ದಿದೆ. ಇದು ಓಡೋ ಏನಂದ್ರೆ ಸೈಕಲ್ ಟೋಟಲ್ ನೀವು ಎಷ್ಟು ಕಿಲೋಮೀಟರ್ ಯೂಸ್ ಮಾಡಿದೀರಾ, 36 ಕಿಲೋಮೀಟರ್ ಈ ಸೈಕಲ್ ಯೂಸ್ ಆಗಿದೆ. ಇದು ನಮ್ದು ಡೆಮೋ ಯೂನಿಟ್ ಸೈಕಲ್. ಇದು
ನೀವು ಸ್ಟೋರ್ ವಿಸಿಟ್ ಮಾಡ್ತಾರಂದ್ರೆ ಇದೇ ಸೈಕಲ್ ನಿಮಗೆ ನಾವು ಟೆಸ್ಟ್ ರೈಡ್ಗೆ ಕೊಡೋದು. ಈ ಸೈಕಲ್ ನೀವು ಟೆಸ್ಟ್ ರೈಡ್ ಮಾಡಿ ನಿಮ್ಮ ಕಂಫರ್ಟ್ ನೋಡಿ, ನಿಮ್ಮದು ಹೈಟ್ ಪ್ರಿಫರೆನ್ಸ್ ನೋಡಿ, ನೀವು ಎಲೆಕ್ಟ್ರಾನಿಕ್ಸ್ ಎಲ್ಲ ಟ್ರೈ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡೋದು. ಫಸ್ಟ್ ಈ ಪ್ರಾಡಕ್ಟ್ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸ್ಟೋರ್ ವಿಸಿಟ್ ಮಾಡಿ, ಈ ಪ್ರಾಡಕ್ಟ್ ಟ್ರಯಲ್ ಮಾಡಿ ನಿಮಗೆ ಏನು ಡೌಟ್ಸ್ ಇದ್ರೆ ನಿಮ್ಮನ್ಸಲ್ಲಿ ಕಮೆಂಟ್ಸು ಮಾಡ್ಬೋದು, ಇಲ್ಲಾಂದ್ರೆ ಸ್ಟೋರ್ಗೆ ಬನ್ನಿ ನೀವು ಕೇಳ್ಬೋದು. ನಮ್ಮ ಪೂರ್ತಿ ಸ್ಟಾಫ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ನಿಮಗೆ ಬೇರೆ ಏನು ಡೀಟೇಲ್ಸ್ ಬೇಕಂದ್ರೆ ನಮ್ಮ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು. ಬನ್ನಿ ಡಿಸ್ಪ್ಲೇ ಬಗ್ಗೆ ನೋಡೋಣ. ಸೆಕೆಂಡ್ ನೀವು ಇಲ್ಲಿ 1 ಅಂತ ಬರುತ್ತೆ. ಈ 1 ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟು. ಇದು 1, 2, 3, 4, 5 ಇದು ಬಂದ್ಬಿಟ್ಟು ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪೆಡಲ್ ಅಸಿಸ್ಟು. ಇದು ಬಂದ್ಬಿಟ್ಟು 0 ಅಲ್ಲಿ ಇದ್ರೆ ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗಲ್ಲ. ಆಸ್ ಐ ಸೆಡ್ ಬಿಫೋರ್, ಯಾವ ಎಲೆಕ್ಟ್ರಾನಿಕ್ ವರ್ಕ್ ಆಗಲ್ಲ. ಈಗ ಇದು 1 ಅಲ್ಲಿ ಇದ್ರೆ ನಿಮಗೆ ಪೆಡಲ್ ಅಸಿಸ್ಟ್ ಪುಷ್ ಬಂದ್ಬಿಟ್ಟು ಅಪ್ ಟು 25% ಸಿಗುತ್ತೆ. 2 ಅಲ್ಲಿ ಇದ್ರೆ ಅಪ್ ಟು ನಿಮಗೆ 50% ಸಿಗುತ್ತೆ. 3 ಅಲ್ಲಿ ಇದ್ರೆ ಅಪ್ ಟು 45-50% ಸಿಗುತ್ತೆ. 4 ಅಲ್ಲಿ ಇದ್ರೆ ಅಪ್ ಟು 80%, 5 ಅಂದ್ರೆ 100%. ಇದು 1, 2, 3, 4, 5 ಏನ್ ಅರ್ಥ ಅಂದ್ರೆ ಅದು ನೀವು ಟ್ರೈ ಮಾಡಿರ್ತೀರಾ ಅಂದ್ರೆ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಈಗ ಜಸ್ಟ್ ನಿಮ್ಗೆ ತೋರಿಸ್ತೀವಿ ನೋಡಿ. ಈಗ ನೋಡಿ, ಇದು 1 ಅಲ್ಲಿ ಹಾಕಿದೀವಿ ನಾವು. 1 ಅಲ್ಲಿ ಹಾಕ್ಬಿಟ್ಟ ಆಮೇಲೆ ನಾವು ಪೆಡಲ್ ಮಾಡಿದೀನಿ ಅಂದ್ರೆ ಇಲ್ಲಿ ನೋಡಿ, ಪೆಡಲ್ ರೊಟೇಟ್ ಮಾಡಿದೀನಿ ಅಂದ್ರೆ 1, 2, 3 ಸ್ಟ್ರೋಕ್ಸ್ ಆಮೇಲೆ ಪೆಡಲ್ ಈಸಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಮೋಟರ್ ಇಂದ ಪವರ್ ಸಿಗ್ತಾ ಇದೆ ಸೈಕಲ್ಗೆ, ಮೋಟರ್ ಇಂದ ಒಂದು ಪುಷ್ ಸಿಗ್ತಾ ಇದೆ ಸೈಕಲ್ಗೆ. ಅದೇ ರೀತಿಯಿಂದ ನೀವು 2, 3, 4, 5 ಹೋಗ್ತೀರ ಅಂದ್ರೆ ಇನ್ನ ಜೋರಾಗಿ ಫಾಸ್ಟ್ ಆಗಿ ಇಮಿಡಿಯೇಟ್ ಆಗಿ ಪುಷ್ ಸಿಗುತ್ತೆ. ಬನ್ನಿ ಅದು ತೋರಿಸ್ತೀನಿ. ಈಗ ನೋಡಿ ಸ್ನೇಹಿತರೆ, 1 ಅಲ್ಲಿ ಇತ್ತು, 2 ಅಲ್ಲಿ ಆಗಿದ್ವಿ, 3, 4, 5. ಈಗ 5 ಅಲ್ಲಿ ನಿಮಗೆ ಪೆಡಲ್ ಅಸಿಸ್ಟ್ ಪವರ್ ತೋರಿಸ್ತೀವಿ ನೋಡಿ. ಜಸ್ಟ್ ನೋಡಿ 1.5 ಅಷ್ಟೇ ಪವರ್ ಸ್ಟಾರ್ಟ್ ಆಯ್ತು. ನೋಡಿ ಸ್ಮೂತ್ನೆಸ್ ನೋಡಿ, ಕಂಪ್ಲೀಟ್ ಸ್ಮೂತ್ ಆಗಿಬಿಡುತ್ತೆ ಸೈಕಲ್ಲು. ಅದು ಅಡಿಷನಲ್ ಪುಷು. ಈ ಪುಷು ಬಂದ್ಬಿಟ್ಟು ನಿಮಗೆ ನಾವು ಕೈಯಲ್ಲಿ ತೋರಿಸ್ತಾ ಇರೋದು ಮೇ ಬಿ ಅಷ್ಟು ಅರ್ಥ ಆಗ್ತಾ ಇಲ್ಲ ಮೋಸ್ಟ್ಲಿ. ಬಟ್ ಸ್ಟೋರ್ ವಿಸಿಟ್ ಮಾಡ್ಬಿಟ್ಟು ನೀವು ಟ್ರೈ ಮಾಡ್ತಾರಂದ್ರೆ ನಿಮಗೆ ಅದು ಫೀಲ್ ಗೊತ್ತಾಗುತ್ತೆ. ನೀವು ಪೆಡಲ್ ಮಾಡ್ತಾ ಅದು ಹಿಂದೆಯಿಂದ ಯಾರೊಬ್ರು ಪುಷ್ ಮಾಡ್ತಾರಂತ ಆ ಥರ ಫೀಲ್ ಗೊತ್ತಾಗುತ್ತೆ ನಿಮಗೆ. ಸೊ ಅದೊಂದು ರೆಕಮೆಂಡೇಶನ್ ನಮ್ಮದು, ಸ್ಟೋರ್ ವಿಸಿಟ್ ಮಾಡಿ. ಬನ್ನಿ ಬೇರೆ ಏನಿದೆ ಡಿಸ್ಪ್ಲೇಲಿ ಡೀಟೇಲ್ಸ್ ನೋಡೋಣ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, 1, 2, 3, 4, 5 ಬಾರ್ದು ಬ್ಯಾಟ್ರಿ ಇದೆ ಇದರಲ್ಲಿ. ಹೆಂಗ್ ನೀವು ಯೂಸ್ ಮಾಡ್ತಾ ಇರ್ತೀರಾ ಒಂದೊಂದೊಂದೊಂದು ಡ್ರಾಪ್ ಆಗ್ತಾ ಇರುತ್ತೆ. ಇನ್ನೊಂದು ನಿಮಗೆ ಮ್ಯಾಜಿಕ್ ತೋರಿಸ್ತೀವಿ ನೋಡಿ. ಈಗ ನಾವು ಬ್ರೇಕ್ ಪ್ರೆಸ್ ಮಾಡಿದೀವಿ. ಈ ಬ್ರೇಕ್ ಪ್ರೆಸ್ ಮಾಡಿದಂದ್ರೆ ಇಲ್ಲಿ ಮೇಲೆ ನೀವು ನೋಡ್ಬೋದು ಒಂದು ಸಿಂಬಲ್ ಬಂದಿದೆ, ನೋಡ್ತಾ ಇದ್ದೀರಾ? ಬ್ರೇಕ್ ಪ್ರೆಸ್ ಮಾಡಿಬಿಟ್ಟು ಬಿಡಿದ ತಕ್ಷಣ ಐಕನ್ ಬರ್ತದೆ ನೋಡಿ. ಬ್ರೇಕ್ ಪ್ರೆಸ್ ಮಾಡಿದ್ದೀನಿ, ಐಕನ್ ಬಂತು, ಬಿಡಿದ ತಕ್ಷಣ ಹೋಯ್ತು. ಪ್ರೆಸ್ ಮಾಡಿದ ತಕ್ಷಣ ಬಂತು, ಬಿಡಿದ ತಕ್ಷಣ ಹೋಯ್ತು. ಇದು ಐಕನ್ ಏನಂದ್ರೆ ಅದು ಏನಂದ್ರೆ ನಿಮಗೆ ಬ್ರೇಕ್ ಪ್ರೆಸ್ ಆಗಿದೆ. ಈಗ ಮೋಟರ್ ಅಸಿಸ್ಟ್ ಸಿಗಲ್ಲ, ಪೆಡಲ್ ಅಸಿಸ್ಟ್ ಸಿಗಲ್ಲ, ಟ್ರಾಟಲ್ ಸಿಗಲ್ಲ ಅಂತ ಒಂದು ಇಂಡಿಕೇಶನ್ ನಿಮಗೆ. ಬೈ ಚಾನ್ಸ್ ನೀವು ಸೈಕಲ್ ಪರ್ಚೇಸ್ ಮಾಡಾಮೇಲೆ ಮನೆಗೆ ಹೋಗ್ತೀರಾ, ಫ್ಯೂ ಮಂತ್ಸ್ ಯೂಸ್ ಮಾಡ್ತೀರಾ, ಫ್ಯೂ ಇಯರ್ಸ್ ಯೂಸ್ ಮಾಡ್ತೀರಾ, ಆಮೇಲೆ ಸರ್ ಫೋನ್ ಮಾಡಿ, ಸರ್ ಟ್ರಾಟಲೇ ವರ್ಕ್ ಆಗ್ತಲ್ಲ, ಪೆಡಲ್ ಅಸಿಸ್ಟೇ ವರ್ಕ್ ಆಗಲ್ಲ ಅಂತೀರಾ. ಅದು ಇಶ್ಯೂ ಸಿಂಪಲ್. ಏನಂದ್ರೆ ನಿಮ್ದು ಬ್ರೇಕ್ ಪ್ರೆಸ್ ಆಗಿರುತ್ತೆ, ಇಲ್ಲಾಂದ್ರೆ ಏನೊಂದು ಡ್ಯಾಮೇಜ್ ಆಗಿರುತ್ತೆ ಬ್ರೇಕಲ್ಲಿ. ಈ ಲಿವರ್ ಬಂದ್ಬಿಟ್ಟು ನಿಮಗೆ 250 ರುಪೀಸ್ ಸ್ನೇಹಿತರೆ. ಈ ಪೂರ್ತಿ ವಿತ್ ವೈರ್ ಕಿಟ್ಟು ಲಿವರ್ ಬಂದ್ಬಿಟ್ಟು 250 ರುಪೀಸು. ನಿಮಗೆ ಪೂರ್ತಿ ಸೈಕಲಲ್ಲಿ ಸರ್ವಿಸ್ ಖರ್ಚು ಏನೇನು ಬರುತ್ತೆ ಅಂತ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಡಿಯೋನು ಬಂದ್ಬಿಟ್ಟು ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತೀನಿ, ಆ ವಿಡಿಯೋನು ನೋಡ್ಬೋದು. ಒಂದು ಸಿಂಪಲ್ ಆ್ಯಂಡ್ ಶಾರ್ಟ್ ಹೇಳ್ಬೇಕಂದ್ರೆ ವರ್ಷಗೆ ನಿಮಗೆ 1,000 ಮೇಲೆ ಖರ್ಚು ಬರಲ್ಲ ಈ ಸೈಕಲಲ್ಲಿ. ಆರಾಮಾಗಿ ನೀವು ಒಂದು ವರ್ಷಕ್ಕೆ 5,000 ಇಂದ 8,000 ಕಿಲೋಮೀಟರ್ಸ್ ಯೂಸ್ ಮಾಡಿ ನಿಮಗೂ 101% ಹೆಲ್ತಿಂದ ಬೆನಿಫಿಟ್ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ, ನಿಮಗೆ ಕಂಪ್ಲೀಟ್ ಬೆನಿಫಿಟ್. ಸೊ ಈಗ ನೀವು ನೋಡ್ಬೋದು ಸ್ನೇಹಿತರೆ, ಇದು ಪ್ಲಸ್ ಬಟನ್ ಆಯಿತು, ಮೈನಸ್ ಬಟನ್ ಆಯಿತು. ಇದು ಸೆಂಟರ್ಲಿ ಪವರ್ ಬಟನ್ ಇದೆಯಲ್ಲ, ಇದರಲ್ಲಿನೂ ಬೇಜಾನ್ ಫೀಚರ್ಸ್ ಇದೆ. ಇದು ಒಂದ್ಸತಿ ನೀವು ಪ್ರೆಸ್ ಮಾಡ್ತಾನಂದ್ರೆ ಇಲ್ಲಿ ನೀವು ನೋಡ್ಬೋದು, ಇದು 0.1 ಅಂತ ಇದೆ. ಇದು ಬಂದ್ಬಿಟ್ಟು ನಿಮ್ದು ಡಿಸ್ಟೆನ್ಸು, DIS. ಡಿಸ್ಟೆನ್ಸ್ ಏನಂದ್ರೆ ಸೈಕಲ್ ನೀವು ಆನ್ ಮಾಡಾಮೇಲೆ ಈ ಬೀಗ ಆಫ್ ಮಾಡಿ ಆನ್ ಮಾಡಾಮೇಲೆ ಎಷ್ಟು ಕಿಲೋಮೀಟರ್ ನೀವು ಯೂಸ್ ಮಾಡಿದಿರಾ ಅಂತ. ಸೊ ಈಗ ನೀವು ನೋಡ್ತಾರೆ ಅಂದ್ರೆ 0 ಐತೆ ನೋಡಿ, 0.0. ಹಂಗಂದ್ರೆ ನಾವು ಆನ್ ಮಾಡಾಮೇಲೆ ಯಾವುದು ಯೂಸ್ ಮಾಡಿಲ್ಲ ಅಂತ. ನೆಕ್ಸ್ಟ್ ನೀವು ಹೋಗ್ತಾರೆ ಅಂದ್ರೆ 38.9, 38.8, 38.7 ಈ ಥರ ಫ್ಲಕ್ಚುಯೇಟ್ ಆಗ್ತಿದಿಲ್ಲ. ಇದು ಬಂದ್ಬಿಟ್ಟು ಬ್ಯಾಟ್ರಿದು ವೋಲ್ಟೇಜು. ಈ ಇನ್ಫಾರ್ಮೇಶನ್ ನಮಗೆ ತುಂಬಾ ಇಂಪಾರ್ಟೆಂಟು. ಇಲ್ಲಿ ನೀವು ಮೇಲೆ ನೋಡ್ಬೋದು VOL ಅಂತ ಬರ್ದಿರೋದು. ಈ ಇನ್ಫಾರ್ಮೇಶನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬೇಜಾನ್ ಕಸ್ಟಮರ್ಸ್ಗೆ ಏನಾಗುತ್ತೆ, ಆಫ್ಟರ್ 2 ಇಯರ್ಸ್, 3 ಇಯರ್ಸ್, 4 ಇಯರ್ಸ್, 5 ಇಯರ್ಸು ಬ್ಯಾಟ್ರಿದು ಮೈಲೇಜ್ ಡ್ರಾಪ್ ಆಗುತ್ತೆ. ಆ ಮೈಲೇಜ್ ಡ್ರಾಪ್ ಆಗೋದು ರೀಸನ್ ಏನಂದ್ರೆ ಈ ಬ್ಯಾಟ್ರಿಯಲ್ಲಿ ಇರೋದು ಸೆಲ್ಸ್ ಇರುತ್ತಲ್ಲ, ಆ ಸೆಲ್ಸ್ ಪೂರ್ತಿ ಚಾರ್ಜ್ ಆಗಲ್ಲ, ಪೂರ್ತಿ ವೋಲ್ಟೇಜ್ ಕ್ಯಾಪ್ಚರ್ ಮಾಡಲ್ಲ. ಸೊ ಹಂಗಾಗಿ ಬ್ಯಾಟ್ರಿದು ರೇಂಜು ಡ್ರಾಪ್ ಆಗುತ್ತೆ. ಇಮಿಡಿಯೇಟ್ಲಿ ಆಗಲ್ಲ ಅದು. ನಿಮಗೆ 2 ಇಯರ್ಸ್ ಬ್ಯಾಟ್ರಿ ವಾರಂಟಿ ಇರುತ್ತೆ, 3 ಇಯರ್ಸ್ ಸರ್ವಿಸ್ ಇರುತ್ತೆ. ಸೊ ನೀವು ಏನು ಮಾಡ್ಬೇಕಂದ್ರೆ ಆಗ ರೇಂಜ್ ಡ್ರಾಪ್ ಆಗಾಗ ಈ ವೋಲ್ಟೇಜ್ ನೋಡಬೇಕು. ಫುಲ್ ಸೈಕಲ್ ಚಾರ್ಜ್ ಮಾಡಿ, ಫುಲ್ ಸೈಕಲ್ ಚಾರ್ಜ್ ಮಾಡಾಮೇಲೆ ಎಷ್ಟು ವೋಲ್ಟೇಜ್ ಕ್ಯಾಪ್ಚರ್ ಆಗ್ತದೆ, 34, 32, 33 ಆಗ್ತಾ ಇದ್ರೆ ಬ್ಯಾಟ್ರಿದು ವೋಲ್ಟೇಜ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಜಸ್ಟ್ ಬ್ಯಾಟ್ರಿ ತಗೊಳ್ ಬನ್ನಿ, ಸರ್ವಿಸ್ ಮಾಡಿಸಿ ಹೋಗ್ತಾ ಇರಿ. ವಿತಿನ್ 2 ಡೇಸ್ ಸ್ನೇಹಿತರೆ 48 hours ಇರೋದು ಕರೆಂಟು. ನಮ್ದು ಟಾರ್ಗೆಟ್ ಏನಂದ್ರೆ ವಿತಿನ್ 2 hours ನಿಮಗೆ ಸರ್ವಿಸ್ ಮಾಡ್ಕೊಡೋಣ ಅಂತ. ಬಟ್ ಕರೆಂಟ್ ಇರೋದು ಸಿಚುವೇಶನ್ ಅಲ್ಲಿ 2 days ಬೇಕಾಗುತ್ತೆ ನಮಗೆ ಪೂರ್ತಿ ಸರ್ವಿಸ್ ಮಾಡಿ ನಿಮಗೆ ಚೆಕ್ ಮಾಡ್ಕೊಡಕ್ಕೆ. ಬಟ್ ಇನ್ನೊಂದು ಏನಂದ್ರೆ ನಿಮಗೆ ಬೈ ಚಾನ್ಸ್ ನಿಮ್ದು 2 years ಒಳಗಡೆ ಈ ತರ ಇಶ್ಯೂ ಬಂದ್ರೆ, ಬೈ ಚಾನ್ಸ್ 100% ಬರಲ್ಲ, ಬೈ ಚಾನ್ಸ್ ಬಂದ್ರೆ ಇಮಿಡಿಯೇಟ್ ನಿಮಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಗುತ್ತೆ. ರಿಪೇರ್ ಎಲ್ಲ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್.
ಬನ್ನಿ ಬೇರೆ ಫೀಚರ್ ನೋಡೋಣ. ನೆಕ್ಸ್ಟ್ ನೀವು ಈ ಡಿಸ್ಪ್ಲೇಲಿ ನೋಡ್ತೀರ ಅಂದ್ರೆ ಅಷ್ಟೇ ಸ್ನೇಹಿತರೆ, ಅಷ್ಟೇ ಸಿಂಪಲ್ ಇದೆ. ಓಡೋಮೀಟರು, ಆಮೇಲೆ ಡಿಸ್ಟೆನ್ಸು, ಆಮೇಲೆ ವೋಲ್ಟೇಜು, ತಿರ್ಗಾ ಓಡೋಮೀಟರು. ಇಲ್ಲಿ 1 ಇದೆ, 1 2 3 4 5. ಆಮೇಲೆ ಇಲ್ಲಿ ಬ್ಯಾಟ್ರಿ ಲೆವೆಲ್ 1 2 3 4 5. ಇಲ್ಲಿ ಇರೋದು ಸ್ಪೀಡು ಯಾವ ತರ ತೋರಿಸುತ್ತೆ ಅದನ್ನು ತೋರಿಸ್ಬಿಡ್ತೀನಿ ನೋಡಿ. 28 26 25 24 23 27 21 20 ತಿರ್ಗಾ 21 20 ನೋಡ್ತಾ ಇದ್ದೀರಾ. ಸೊ ಯಾವ ತರ ಅಂದ್ರೆ ಜಸ್ಟ್ ನೀವು ಟ್ರಾಟಲ್ ಮಾಡ್ತಾರೆ ಅಂದ್ರೆ ಒಂದು ಇನಿಷಿಯಲ್ ಟಾರ್ಕ್ ಸಿಗುತ್ತೆ ನಿಮಗೆ, ಜುಕ್ ಅಂತ ಹೋಗುತ್ತೆ, ಆಮೇಲೆ ಕಂಟ್ರೋಲ್ ಆಗಿ ಸ್ಮೂತ್ ಆಗಿ ಹೋಗುತ್ತೆ. ಅದಿರೋದು ಈ ಮೋಟರಾಡ್ X2 ಸೈಕಲ್ ಬಗ್ಗೆ ನಿಮಗೆ. ಸ್ನೇಹಿತರೆ, ಸೈಕಲ್ ಫೀಚರ್ಸ್ ಎಲ್ಲ ನೋಡಿದಿರಾ, ಇನ್ನ ಬೇಜಾನ್ ಟಾಪಿಕ್ಸ್ ಪೆಂಡಿಂಗ್ ಇದೆ. ಸರ್ವಿಸ್ ಆಯ್ತು, ವಾರಂಟಿ ಆಯ್ತು, ಡೆಲಿವರಿ ಆಯ್ತು, ಪೇಮೆಂಟ್ ಆಯ್ತು, ಆಫರ್ ಆಯ್ತು, ನಮ್ದು ಏನಿದೆ ಸ್ಪೆಷಲ್ ಆಫರ್ ಅಷ್ಟೆಲ್ಲ ಪೆಂಡಿಂಗ್ ಇದೆ. ಈ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.